ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಸರ್ಕಾರಗಳನ್ನ ಚುನಾಯಿಸತಕ್ಕಂಥವರು ಈ ದೇಶದ ಮತದಾರರು, ರಾಜ್ಯಗಳಲ್ಲಿ ರಾಜ್ಯದ ಮತದಾರರು, ರಾಜ್ಯ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥವ್ರು, ಚುನಾಯಿಸ್ತಕ್ಕಂಥವ್ರು ಶಾಸಕರನ್ನ ಜನರು. ಆ ಪರಮಾಧಿಕಾರ ಜನರಿಗಿರದೆ ಹೊರತು ಬೇರೆ ಯಾರಿಗೂ ಕೂಡ ಇಲ್ಲ. ಈ ದೇಶದ ರಾಷ್ಟ್ರಪತಿಗೂ ಇಲ್ಲ, ಪ್ರಧಾನಮಂತ್ರಿಗಳಿಗೂ ಇಲ್ಲ, ರಾಜ್ಯಪಾಲರಿಗಳಿಗೂ ಕೂಡ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರದವರು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರಜಾಪ್ರಭುತ್ವಕ್ಕೂ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೇವೆ. ಸಂವಿಧಾನಕ್ಕೆ ಅಗೌರವ ಕೊಡ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಚೌಕಟ್ಟಿನೊಳಗಡೆನೆ ಸರ್ಕಾರ ನಡೀಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ಎರಡನ್ನೂ ಕೂಡ ಕೊಟ್ಟಿದೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಹಕ್ಕನ್ನು ಚಲಾಯಿಸಬೇಕಾಗ್ತದೆ. ಇವರು ಜನರಿಂದ ಚುನಾಯಿಸಲ್ಪಟ್ಟಂತ ಸರ್ಕಾರವನ್ನ ಬರೀ ಅಸ್ಥಿರಗೊಳಿಸೋದು ಅಷ್ಟೇ ಅಲ್ಲ, ಆ ಸರ್ಕಾರವನ್ನ ಅಸ್ಥಿರಗೊಳಿಸಿ ನಮ್ಮ ಶಾಸಕರನ್ನ ಕೊಂಡುಕೊಂಡು ಕುದುರೆ ವ್ಯಾಪಾರ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಕರ್ನಾಟಕದಲ್ಲಿ ಅದೇ ಆಯ್ತು. ಇವತ್ತು ಯಡಿಯೂರಪ್ಪ ಜನರಿಂದ ಚುನಾಯಿತರಾದಂತ ಮುಖ್ಯಮಂತ್ರಿ ಅಲ್ಲ, ಜನರಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿ ಎಲ್ಲ ಜನರ ಆಶೀರ್ವಾದ ಮಾಡಿರಲಿಲ್ಲ. ಅವರಿಗೆ 17 ಜನ ಶಾಸಕರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರನ್ನ ಕೊಂಡ್ಕೊಂಡು ಹಣದ ಆಸೆ, ಅಧಿಕಾರದ ಆಸೆಯನ್ನು ಒಡ್ಡಿ ಇವತ್ತು ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಕೂತಿದ್ದಾರೆ. ಇವತ್ತೇನಾದರೂ ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಅಂತಕ್ಕಂಥದ್ದು ಚಾಲ್ತಿಗೆ ಬಂದಿದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪನವರಿಂದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿವರೆಗೆ ಆಪರೇಷನ್ ಕಮಲ ಆಗಲಿ, ಆಪರೇಷನ್ ಹಸ್ತ ಆಗಲಿ, ಆಪರೇಷನ್ ತೆರೆ ಹೊತ್ತಿರ್ತಕ್ಕಂಥ ಮಹಿಳೆ ಆಗಲಿ, ಇವ್ಯಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. 2008ರಲ್ಲಿ ಮೊದಲನೇ ಬಾರಿಗೆ ಯಡಿಯೂರಪ್ಪನವರು ಪ್ರಾರಂಭ ಮಾಡೋದು, ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮಾಡಿ 1 ವರ್ಷ ಹಿಂಭಾಗಲಿಂದ ಬಂದು ಸರ್ಕಾರನ ಕೂಡ ನಡೆಸಿದ್ದಾರೆ. ಮಾಡಬಾರದನ್ನು ಮಾಡಿದ್ರು. ಅದು 1 ವರ್ಷದಲ್ಲಿ ಮಧ್ಯಪ್ರದೇಶ ಸರ್ಕಾರಕ್ಕೆ ಕೈ ಹಾಕಿದ್ರು. ನಮಗೆ ಹೇಳ್ತಾರೆ ಯಡಿಯೂರಪ್ಪ ಮತ್ತೆ ಬೇರೆ ಬಿಜೆಪಿ ಮುಖಂಡರುಗಳು, ಸಿದ್ದರಾಮಯ್ಯನವರು ಕೋವಿಡ್-19 ಬಂದಿರುವಾಗ ಸಹಕಾರ ಮಾಡದೇನೆ ಭ್ರಷ್ಟಾಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾನು ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ನಾವು ಕೋವಿಡ್-19 ರೋಗ ಏನಿದೆ ಅದನ್ನು ತಡೆಗಟ್ಟಲಿಕ್ಕೆ, ಜನರ ಜೀವ ಉಳಿಸಲಿಕ್ಕೆ ನಮ್ಮ ಸಹಕಾರ ಸದಾ ಇದ್ದೇ ಇರ್ತದೆ. ಇಲ್ಲಿವರೆಗೂ ಕೊಟ್ಟಿದ್ದೇವೆ, ಮುಂದೆನೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಆದ್ರೆ ನೀವೇನು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಲ್ಲ, ಲೂಟಿ ಹೊಡಿತಾ ಇದ್ದೀರಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಹಕಾರ ಇಲ್ಲ, ಸಹಕಾರ ಇಲ್ಲ. ಇದು ಒಂದು ಕಡೆ. ನಾನು ಬಿಜೆಪಿ ಅವರು ಕೇಳ್ತೀನಿ, ಮಧ್ಯಪ್ರದೇಶ ಸರ್ಕಾರ ಕಿತ್ತಾಕಿದ್ರಲ್ಲ ಮಿಸ್ಟರ್ ನರೇಂದ್ರ ಮೋದಿಜಿ, ಆ ಕೋವಿಡ್ ಕಾಯಿಲೆ ಇರಲಿಲ್ವೋ ಮಧ್ಯಪ್ರದೇಶದಲ್ಲಿ? ಮಧ್ಯಪ್ರದೇಶ ಸರ್ಕಾರ ಕಿತ್ತಾಕಿದ್ರು ಕೋವಿಡ್ ನಡುವೆನೆ.
ಈ ರಾಜಸ್ಥಾನ ಸರ್ಕಾರ ಕಿತ್ತಾಗ ಕೊಟ್ಟಿದ್ದೀರಿ. ಕೋವಿಡ್-19 ಇಲ್ವೋ? ಆಗಲ್ಲ ನಿಮಗೆ? ಏನಾದ್ರು ಮಾನ ಮರ್ಯಾದೆ ಅನ್ನೋದು ಕಿಂಚಿತ್ತಿದ್ರೆ, ನಿಮಗೆ ನೈತಿಕತೆ ಅಂತಕ್ಕಂಥದ್ದು ಕಿಂಚಿತ್ತಿದ್ರೆ ಈ ಕೆಲಸ ಮಾಡಬಾರ್ದು. ನಿಮಗೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ಕಿತ್ತಾಕಿದ್ರಿ, ನಮ್ಮ ಲೀಡರ್ಗಳನ್ನೇ ಕೊಂಡ್ಕೊಂಡ್ರಿ, ನಮ್ಮ MLA-ಗಳನ್ನೇ ಕೊಂಡ್ಕೊಂಡ್ರಿ, ರಾಜೀನಾಮೆ ಕೊಡ್ಸಿದ್ರಿ. ಈಗ ಚುನಾವಣೆ ಬರಬೇಕು, ಚುನಾವಣೆಗೆ 25 ಕೋಟಿ 30 ಕೋಟಿ 50 ಕೋಟಿವರೆಗೆ ಖರ್ಚು ಮಾಡ್ತೀರಿ. ಎಲ್ಲಿಂದ ಬರ್ತದಪ್ಪ ಇದು? ನರೇಂದ್ರ ಮೋದಿ ಅವರೇ ಏನ್ ಹೇಳ್ತಾರೆ? ಅವರು ದೇಶ ಕಾಯಕ್ಕೋಸ್ಕರ ಬಂದಿದ್ದೀರಿ. ಚೌಕಿದಾರ್, ಮಿಸ್ಟರ್ ಚೌಕಿದಾರ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ? ಏನ್ ನಡೀತಾ ಇದೆ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಯಡಿಯೂರಪ್ಪ ಖರ್ಚು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಹಣ? ಮಧ್ಯಪ್ರದೇಶದಲ್ಲಿ ಖರ್ಚು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಹಣ? ರಾಜಸ್ಥಾನದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂತು ಹಣ? ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಹಣ ಅದು. ರಾಜಸ್ಥಾನದಲ್ಲಿ ಕೂಡ ಅದೇ ಮಾಡ್ತಾ ಇದ್ದೀರಿ, ಮಧ್ಯಪ್ರದೇಶ ಕೂಡ ಅದೇ ಮಾಡಿದ್ರಿ, ಕರ್ನಾಟಕದಲ್ಲಿ ಕೂಡ ಅದೇ ಮಾಡಿದ್ರಿ. ಇವತ್ತು ಈ ದೇಶದ ಪ್ರಜೆಗಳು, ಮತದಾರರು ಆಯ್ಕೆ ಮಾಡಿರ್ತಕ್ಕಂಥ ಚುನಾಯಿತ ಸರ್ಕಾರವನ್ನ ಕಿತ್ತಾಕ್ತಾ ಇದ್ದೀರಲ್ಲ, ಅದು ಮತದಾರರಿಗೆ ಮಾಡ್ತಕ್ಕಂಥ ಅಗೌರವ. ಮತದಾರರಿಗೆ ಮಾಡ್ತಕ್ಕಂಥ ಅಗೌರವ. ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದೀರಿ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದೀರಿ. ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದರಲ್ಲಿ ಕೋಆಪರೇಷನ್ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆ. ಪೊಲೀಸ್ನವರು ಬಿಟ್ಟು ನಮ್ಮ ಮೇಲೆ ಪೊಲೀಸ್ನವ್ರನ್ನ ನಮಗೆ ಇಂಡಿಯನ್ ಎಕ್ಸ್ಪ್ರೆಸ್ ಕಚೇರಿ ಮುಂದೆ ತಡೆದಿದ್ದೀರಲ್ಲ, ನಾವೇನು ಕಾನೂನು ಭಂಗ ಮಾಡಿದ್ವಾ, ಉಲ್ಲಂಘನೆ ಮಾಡಿದ್ವಾ? ಶಾಂತಿಯುತವಾಗಿ ರಾಜಭವನಕ್ಕೆ ಹೋಗ್ತಾ ಇತ್ತು, ರಾಜಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇತ್ತು. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು, ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ರೂಪಿಸ್ತಕ್ಕಂಥದ್ದು, ಇದು ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ಶಾಂತಿ ಭಂಗ ಮಾಡ್ತಕ್ಕಂಥ ಕೆಲಸ ಇಲ್ಲ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ರಾಜಸ್ಥಾನದ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು, ಎಂತವರ ಹೆಸರು? ಕಲ್ರಾಜ್ ಮಿಶ್ರಾ ಅವರು ಪಾಪ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ವರ್ತಿಸ್ತಾ ಇದ್ದಾರೆ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ? 2 ಸಾರಿ ರಾಜಸ್ಥಾನದ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಡು, ನಾವು ಅಸೆಂಬ್ಲಿನಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ವಿಲ್ ಪ್ರೂವ್ ಅವರ್ ಮೆಜಾರಿಟಿ, ಅದಕ್ಕೋಸ್ಕರ ಅಸೆಂಬ್ಲಿ ಕರೀರಿ ಅಂತ ರಾಜ್ಯಪಾಲರು ಕಳಿಸಿದ್ರೆ, ಅದನ್ನ ಏನೇನೋ ಕೊಕ್ಕೆಗಳನ್ನು ಹಾಕಿ ಖರೀದಿನ ಇವತ್ತು ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಸ್ ನೋ ಬಿಸಿನೆಸ್ ಅಟ್ ಆಲ್, ಎಸ್ ನೋ ರೈಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ ಮೇಲೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತೀರ್ಮಾನ ಮಾಡಿದ ಮೇಲೆ, ಅವ್ರೇನ್ ತೀರ್ಮಾನ ಮಾಡ್ತಾರೆ ಅವರಂತ ನಡ್ಕೋಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾದಂತ ಕರ್ತವ್ಯ ರಾಜ್ಯಪಾಲರಿಗೆ. ಇವತ್ತು ರಾಜ್ಯಪಾಲರು ಬಿಜೆಪಿಯವರಿಗೆ ಬೆಂಬಲ ಕೊಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ. ನನ್ನ ಪ್ರಕಾರ ರಾಜ್ಯಪಾಲರು ಮುಂದುವರಿಲಿಕ್ಕೆ ಒಂದು ಕ್ಷಣನೂ ಕೂಡ ಮುಂದುವರಿಬಾರದು. ಇವತ್ತು ಸಂವಿಧಾನ ಬದ್ಧವಾದಂಥ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು,
ಗವರ್ನರ್ಸ್ ಆಫೀಸ್ ಇರ್ಬೋದು, ಪ್ರೆಸಿಡೆಂಟ್ ಅವರ ಆಫೀಸ್ ಇರ್ಬೋದು, ಎಲ್ಲರೂ ಕೂಡ ದುರುಪಯೋಗ ಮಾಡ್ಕೊತಾರೆ. ಇದ್ರ ವಿರುದ್ಧನೇ ನಮ್ಮ ಹೋರಾಟ. ಅದಕ್ಕೋಸ್ಕರ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ನೋಡಪ್ಪ ಪೊಲೀಸ್ನವ್ರೆ, ಈ ಸರ್ಕಾರ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಕೇರ್ಫುಲ್ ಆಗು, ನೀವೇ ಪೊಲೀಸ್ ಶಾಶ್ವತ ಊಟ ಹೊಡ್ಕೊಂಡಿರಲ್ಲ ಯಡಿಯೂರಪ್ಪ, ಊಟ ಹೊಡ್ಕೊಂಡೇನಿರಲ್ಲ ಅವರು. ಅದರಿಂದ ನೀವು ಕಾನೂನುಬದ್ಧವಾಗಿ ನಡ್ಕೋಬೇಕು, ನಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಸೂಚನೆ ನಿಮಗೆ. ಅದೇನೇ ಇರಲಿ, ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇನೆ, ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಹೇಳ್ತೇನೆ. ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥ, ಸಂವಿಧಾನವನ್ನ ಅಗೌರವವಾಗಿ ಕಾಣ್ತಕ್ಕಂಥ, ಸಂವಿಧಾನ ಸಂಸ್ಥೆಗಳಿಗೆ ಬೆಲೆ ಕೊಡದೇ ಇರ್ತಕ್ಕಂಥ, ದುರುಪಯೋಗ ಮಾಡ್ಕೊತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಇದು ಕಾಂಗ್ರೆಸ್ನವರ ಧಿಕ್ಕಾರ. ಇಷ್ಟಿದೆ ಹೇಳಿ ಇವತ್ತು ಬಹಳ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.